ಕಬ್ಬು ಬೆಳೆಗಾರರ ಕಷ್ಟ ಕೇಳೋದು ಈ ರೀತಿನ ಅನ್ನದಾತರ ಸಂಕಷ್ಟಕ್ಕೆ ಮಿಡಿಯೋದು ಬಿಟ್ಟು ಇದೆಂಥ ದರ್ಪ. ಓಟ್ಗಾಗಿ ಪ್ರೀತಿ ಮಾತು, ಕಷ್ಟ ಹೇಳ್ಕೊಂಡ್ರೆ ಸಿಡಿಮಿಡಿ. ನೋಡಿ, ಕಬ್ಬು ಬೆಳೆಗಾರರು ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ. ಅಂತವರನ್ನ ರೈತರೇ ಅಲ್ಲ ಅಂತ ಅಂದಿದ್ದಾರೆ. ರೈತರ ಮೇಲೆ ರೋಷಾವೇಶ ತೋರಿಸಿದ್ದಾರೆ ಕಾಂಗ್ರೆಸ್ನ ಶಾಸಕ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ದರ್ಪ ಮೆರೆದಿದ್ದಾರೆ. ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮುಂದೆ ರೈತರು ಧರಣಿ ಮಾಡ್ತಾ ಇದ್ರು. ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿದ್ದಾರೆ ಇವರೇ, ಯಶವಂತರಾಯಗೌಡ ಪಾಟೀಲ್ ಅವರು. ಪ್ರತಿಭಟನಾ ಸ್ಥಳದಲ್ಲಿ ರೈತರು ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ, ವಾಗ್ವಾದ ನಡೆದಿದೆ. ಯಾರು ರೈತರು, ಯಾರು ರೈತರಲ್ಲ ನನಗೆ ಗೊತ್ತಿದೆ. ಧರಣಿ ನಿರತ ರೈತರನ್ನ ಹೇಗೆ ಎಬ್ಬಿಸಬೇಕು ಅನ್ನೋದು ನನಗೆ ಗೊತ್ತಿದೆ. ನಾಳೆ 10,000 ಜನರನ್ನ ಕರೆಸಿ ಕಾರ್ಖಾನೆಯನ್ನ ಆರಂಭಿಸ್ತೀನಿ ಅಂತ ದರ್ಪ ಮೆರೆದಿದ್ದಾರೆ ರೈತರ ಮುಂದೆ ಯಶವಂತರಾಯಗೌಡ ಪಾಟೀಲ್ ಅವರು. ಬೀದಿಗಿಳಿದು ಧರಣಿ ಮಾಡೋರನ್ನ ರೈತರೇ ಅಲ್ಲ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿದೆ ಚೆನ್ನಾಗಿ ಹೇಗೆ ಎಬ್ಬಿಸ್ಬೇಕು ನಿಮ್ಮನ್ನ. ನಾಳೆ 10,000 ಜನ ಕರ್ಕೊಂಡು ಬಂದು ನಾನು ಫ್ಯಾಕ್ಟರಿ ನಡೆಸ್ತೀನಿ ಅಂತ ಹೇಳಿ ದರ್ಪ ಮೆರೆದಿದ್ದಾರೆ. ಯಾರ ರೈತರು ಯಾರಿಲ್ಲ ಅಂತ ಗೊತ್ತದ ಮಾಡ್ಲಾರ್ದ ಇಲ್ಲಿ ಓದಿತ್ತು ಕೊಡಿನಿ. ನಾವ್ ಮಾತಾಡ್ದ ಅಂದ್ರೆ ಅದು ಜೀವ ಕೊಟ್ಟು ಮಾಡುವ ಮನುಷ್ಯ ಇದೀನಿ. ನೀವು ತಿಳ್ಕೊಂಡಿರ್ಬೇಕು ಹಂಗ್ಯಾರ್ರಿ. ಅನ್ಯಾಯ ಮಾಡದಂತ ಅವ್ರು ಹೇಳ್ತಾರೆ. ನೀನು ಉಸ್ತುವಾರಿ ಮಂತ್ರಿಗಳೇ ಮುಂದೆ ಹೇಳ್ಯಾರ. ಎಲ್ಲರೂ ಕೇಳಿಸ್ಕೊಂಡ್ರಿ, ಕೇಳಿಸ್ಕೊಂಡು ಮತ್ತೆ ಗೌಡ್ರು ಸುಮ್ಮನೆ ಕೂರ್ಲಾಕದು. ನೀವು ನಂದೀಶ್ ಶುಗರ್ದವ್ರಿಗೆ ಹೆಂಗ್ ಚಾಲು ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರಿ ಅಂತ ನಾವು ಕೇಳ್ತೇವೆ. ಡಿ ಸಿ ಬೇರೆ ಇಲ್ಲ, ಯಾರ ರೈತರು ಯಾರಿಲ್ಲ ಅಂತ ಗೊತ್ತದ ಮಾಡ್ಲಾರ್ದ ಇಲ್ಲಿ ಓದಿತ್ತು ಕೊಡಿನಿ. ನಾವ್ ಮಾತಾಡ್ದ ಅಂದ್ರೆ ಅದು ಜೀವ ಕೊಟ್ಟು ಮಾಡುವ ಮನುಷ್ಯ ಇದೀನಿ. ನೀವು ತಿಳ್ಕೊಂಡಿರ್ಬೇಕು ಹಂಗ್ಯಾರ್ರಿ. ದೀಪಕ್ ಶಿಂದೆ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೀಪಕ್, ಯಶವಂತರಾಯಗೌಡ ಪಾಟೀಲ್ ಅವರು ವೋಟ್ ಕೇಳಬೇಕಾದ್ರೆ ಹೆಂಗ್ ಮಾತಾಡ್ತಾರೆ, ಈಗ ಕಷ್ಟ ಅಂತ ರೈತರು ಪ್ರತಿಭಟನೆ ಮಾಡ್ತಿದ್ರೆ ಹೇಗ್ ಮಾತನಾಡಿದ್ದಾರೆ ಅಂತೇಳಿ ಗಮನಿಸಿದೀವಿ. ಏನೆಲ್ಲ ನಡೀತು ಅಲ್ಲಿ? ಖಂಡಿತ ಪ್ರಭು, ಏನು ವಿಜಯಪುರದ ಇಂಡಿ ತಾಲೂಕಿನ ಮರಗೂರು ಗ್ರಾಮ ಇದೆ. ಇಲ್ಲಿ ಇರುವಂತ ಒಂದು ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರು ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಇದು ಘಟನೆ ನಡೆದಿರುವಂತದ್ದು ನಿನ್ನೆ ದಿನ ನಡೆದಿರುವಂತದ್ದು. ರೈತರ ಮೇಲೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಅವರು ದಬ್ಬಾಳಿಕೆ ಮಾಡಿರುವಂತ ಈಗ ವಿಡಿಯೋ ವೈರಲ್ ಆಗಿರುವಂತದ್ದು. ಯಾಕಂತಂದ್ರೆ ಧರಣಿ ನಿರತ ರೈತರ ಮೇಲೆ ಇವರು ಆವಾಜ್ ಹಾಕೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಅವರ ಒಂದು ಬಹಳಷ್ಟು ಹಳೆಯ ಒಬ್ಬ ಶಾಸಕರಾಗಿರುವಂತದ್ದು, ಅವರ ಅನುಭವ ಮತ್ತೆ ಇದನ್ನ ನೋಡಿದ್ರೆ ರೈತರ ಜೊತೆಗೆ ಯಾವ ರೀತಿ ಮಾತನಾಡ್ಬೇಕಿತ್ತು, ಆದ್ರೆ ಯಾವ ರೀತಿ ಮಾತನಾಡಿದ್ದಾರೆ ಅನ್ನುವಂತ ಅಚ್ಚರಿಯನ್ನ ಈಗ ರೈತರು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಧರಣಿ ನಿರತ ಸತ್ಯಾಗ್ರಹ ನಿರತ ರೈತರಿಗೆ ಈ ರೀತಿಯಾಗಿ ಒಬ್ಬರ ಶಾಸಕರು ಆವಾಜ್ ಹಾಕೋದು ಅಂತಂದ್ರೆ ಅದು ಸಹಜವಾಗಿಯೇ ಒಂದು ತಲ್ಲಣವನ್ನ ಸೃಷ್ಟಿ ಮಾಡ್ತದೆ. ಜೊತೆಗೆ ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತದೆ. ನಾಳೆನೆ ನಾನು 10,000 ಜನರನ್ನ ಕರ್ಕೊಂಡ್ ಬಂದು ಕಾರ್ಖಾನೆ ಆರಂಭಿಸ್ತೀನಿ ಅಂತ ಹೇಳಿ
ರೈತರಿಗೆ ಆವಾಜ್ ಹಾಕಿರುವಂತದ್ದು. ಜೊತೆಗೇನೆ ಏನು ರೈತರು ಅಲ್ಲಿ ಕೂತಿದ್ರು, ಇಲ್ಲಿ ನೀವು ರೈತರು ಯಾರಿದ್ರಿ, ಯಾರು ಎಲ್ಲವೂ ಗೊತ್ತಿದೆ, ನಾನ್ ಮಾಡ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿರುವಂತದ್ದು ಈಗ ವೈರಲ್ ಆಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ದೀಪಕ್.